ಹಾಯ್ ಹಲೋ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷವಾದ ಎಜುಕೇಟರ್ ಅಶ್ವಜಿತ್ತು ನಮ್ಮ ಜೊತೆ ಯು ಪಿ ಎಸ್ ಸಿ ಇಂಟರ್ವ್ಯೂ ಬಂದಿದ್ದರು. ಓಕೆ, ಐ ಹ್ಯಾವ್ ಟೋಲ್ಡ್ ಯು ಎನ್ ನಂಬರ್ ಆಫ್ ಟೈಮ್ಸ್. ಗೋಯಿಂಗ್ ಟು ಇಂಟರ್ವ್ಯೂ ಇಸ್ ಲಕ್, ಸೆಲೆಕ್ಷನ್ ಇಸ್ ಮೋರ್ ಲಕ್. ಓಕೆ, ಐ ಫೀಲ್ ಎವ್ರಿ ಒನ್ ಹೂ ಗೋಸ್ ಇಂಟರ್ವ್ಯೂ ದೇ ಆರ್ ಆಸ್ ಗುಡ್ ಆಸ್ ಪೀಪಲ್ ಹೂ ಆರ್ ಸೆಲೆಕ್ಟೆಡ್. ಓಕೆ, ಅಶ್ವಜಿತ್ ಅವರ ಒಂದು ಯು ಪಿ ಎಸ್ ಸಿ ಇಂಟರ್ವ್ಯೂ ಜರ್ನಿ ಆ್ಯಂಡ್ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಆ್ಯಂಡ್ ಯು ಪಿ ಎಸ್ ಸಿ ಮೆಥಡಾಲಜಿ ನಮ್ಮ ಒಂದು ಕೆ ಪಿ ಎಸ್ ಸಿಗೆ ಬೇಕು ಅಂತ ನನಗೆ ಅನ್ನಿಸ್ತು. ಸೊ ನೌ ಈಸ್ ಲೀಡಿಂಗ್ ಎ ಪ್ರೋಗ್ರಾಮ್ ಇನ್ ವಿಚ್ ಈಸ್ ಗೋಯಿಂಗ್ ಟು ಟೆಲ್ ಹೌ ಟು ಗೇನ್ 250 marks, KSL 250 marks. Okay, so your vision should be very high. So this program is useful for those people who has gone through already subject once or twice. He is not going to teach basics, teach ಮಾಡಲ್ಲ. ಓಕೆ, ಸುಮ್ಮನೆ ನಾವು ಏನೂ ಗೊತ್ತಿಲ್ಲ, ಎಲ್ಲಿನೋ ಅಂದ್ರೂ ಗೊತ್ತಿಲ್ಲ ಅಂತ ಬಂದರೆ ದಯವಿಟ್ಟು ಬರಬೇಡಿ. ಓಕೆ, ಸುಮ್ಮನೆ ನಮಗೆ ನಿಮಗೆ ಕಾನ್ಫ್ಲಿಕ್ಟ್ ಆಗುತ್ತೆ. ಈ ಹ್ಯಾಸ್ ಕಮ್ ಅಪ್ ವಿತ್ ಹಿಸ್ ಓನ್ ಮೆಥಡಾಲಜಿ. ಗೊತ್ತಾಯ್ತಾ? ನಿಮಗೆ ಈಗೆಲ್ಲ ಗೊತ್ತಿರುತ್ತೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದೇ ಕಷ್ಟ, ಆ್ಯಂಡ್ ಗೋಯಿಂಗ್ ಇನ್ ಟು ದಿ ಇಂಟರ್ವ್ಯೂ ಇಸ್ ಸಮಥಿಂಗ್ ಕಮ್ಯಾಂಡಬಲ್ ಟಾಸ್ಕ್. ಸೊ ಅವರ ಒಂದು ಕಂಪ್ಲೀಟ್ ಈಸ್ ಡೆಡಿಕೇಟೆಡ್ ಕಂಪ್ಲೀಟ್ಲಿ ಟು ದಿ ಕೇಸ್ ಆ್ಯಂಡ್ ಈಸ್ ನಾಟ್ ರೈಟಿಂಗ್ ಕೇಸ್. ಓಕೆ, ಸೊ ಕೇಸ್ ಪ್ರಿಪ್ರೇಷನ್ ಮಾಡೋರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಸೊ ಈ ಹ್ಯಾಸ್ ಎ ಕಮ್ ಅಪ್ ವಿತ್ ಇಸ್ ಓನ್ ಪ್ಲಾನ್. ಓಕೆ, ಇಟ್ ಈಸ್ ಎ 75 days ಪ್ರಿಪ್ರೇಷನ್ ಪ್ಲಾನ್. ಓಕೆ, 75 days ಇಲ್ಲಿಂದ ಟಿಲ್ ಎಕ್ಸಾಮ್ ಇರೋರು. ಕರೆಕ್ಟ್? ಯಾ. ಸೊ ಇವ್ರಿಗೆ ಯಾವುದೇ ಎಕ್ಸಾಮ್ಸ್ ಇಲ್ಲ ಆ್ಯಂಡ್ ಈಸ್ ನಾಟ್ ಗಿವಿಂಗ್ ಅಟೆಂಪ್ಟ್ ಇನ್ ನೆಕ್ಸ್ಟ್ ಇಯರ್ ಆಲ್ಸೋ. 2027 ಯು ಪಿ ಸಿ ಕೊಡ್ತಾ ಇಲ್ಲ ಆ್ಯಂಡ್ ಈಸ್ ನಾಟ್ ಗಿವಿಂಗ್ ಕೇಸ್ ಆಲ್ಸೋ. ಸೊ ದಟ್ಸ್ ವೈ ಐ ಥಾಟ್ ಎಸ್ ಈಸ್ ಎ ರೈಟ್ ಪರ್ಸನ್. ಈಗ ಕರ್ನಾಟಕದಲ್ಲಿ ಈ ಜೆನ್ಜಿಯಿಂದ ಹಿಡಿದು ಮಿಲೇನಿಯಲ್, ಪ್ರೀ ಮಿಲೇನಿಯಲ್ ಪೀಪಲ್ ಆರ್ ಗಿವಿಂಗ್ ಕೆ ಎಸ್ ಅಟೆಂಪ್ಟ್. ನೀವು ಕೇಳ್ರಿ, ಯಾರ್ಯಾರು ಪಾಠ ಮಾಡ್ತಾರಲ್ಲ ಅವರೆಲ್ಲ ಕೆ ಎಸ್ ಅಟೆಂಪ್ಟ್ ಕೊಡ್ತಾ ಇರ್ತಾರೆ. ಬಟ್ ದೇ ಟೆಲ್ ಇಲ್ಲ ನಾನು ಕೊಡ್ತಾ ಇಲ್ಲ ಅಂತಾರೆ. ಸೊ ಅದಿಲ್ಲ, ಎಲ್ಲರೂ ಕೊಡ್ತಾರೆ. ಇಟ್ಸ್ ಕ್ವೈಟ್ ಕಾಮನ್ ಆ್ಯಂಡ್ ಐ ಡೋಂಟ್ ಥಿಂಕ್ ದಟ್ ಈಸ್ ಎ ರಾಂಗ್. ಕೊಡಲಿ, ತಪ್ಪೇನಿಲ್ಲ. ಬಟ್ ಈಸ್ ನಾಟ್ ಗಿವಿಂಗ್ ಕೆ ಎಸ್ ಆ್ಯಂಡ್ ನೆಕ್ಸ್ಟ್ ಇಯರ್ ಯು ಪಿ ಎಸ್ ಸಿ ಕೊಡ್ತಾ ಇಲ್ಲ. ಈಸ್ ಕಂಪ್ಲೀಟ್ಲಿ ಡೆಡಿಕೇಟಿಂಗ್ ಇನ್ ದಿಸ್ ರಿಗಾರ್ಡ್. ಆ್ಯಂಡ್ ಈ ಆಲ್ರೆಡಿ ನಮ್ಮ ಶಾಂತ ಮಾರ್ಗದಲ್ಲಿ ಶೇರ್ ಮಾಡ್ತಾ ಇದ್ದಾರೆ ಫ್ಯಾಕ್ಟ್ ಶೀಟ್ಸ್. ಓಕೆ, ಅವೈಲೇಬಲ್ ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಓಕೆ, ಸೊ ಈ ವಿಲ್ ಎಕ್ಸ್ಪ್ಲೇನ್ what is this program, how it is going to conduct it. Okay, in the last his number is available. Okay, so your number 8956831612 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ಪ್ ಮಾಡ್ತಾರೆ. ಡೋಂಟ್ ಕಾಲ್ ಟು ದಿಸ್ ಇಸ್ ಜನರಿಕ್ ನಂಬರ್. ನಮ್ಮ ಆಫೀಸ್ ನಂಬರ್ ಇದು ಜನರಿಕ್. ಈ ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜನರಲ್ ಆಗಿ ಇನ್ಫಾರ್ಮೇಷನ್ ಹೇಳ್ತಾರೆ. ಜನರಿಕ್ ಆಗಿ ಬೇಡ, ಸ್ಪೆಸಿಫಿಕ್ ಆಗಿ ಬೇಕಾಗಿದೆ. ಓಕೆ, ಸೊ ನೌ ಈ ವಿಲ್ ಎಕ್ಸ್ಪ್ಲೇನ್ ವಾಟ್ ಈಸ್ ದಿ ಥಿಂಗ್ಸ್ ಈಸ್ ಅವೈಲಬಲ್ ಇನ್ ಹಿಸ್ ಕೋರ್ಸ್. ಓಕೆ, this is his course guided by me and he will lead the program. Okay, along with my expertise, my guidance. Okay, please continue. ಧನ್ಯವಾದಗಳು ಸರ್. Yeah. ಎಲ್ಲರಿಗೂ ನಮಸ್ಕಾರ ಸರ್. ಪರಿಚಯ ಮಾಡಿ ಕೊಡು ಸರ್. ನನ್ನ ಹೆಸರು ಅಶ್ವಜಿತ್ ಅಂತ. ಸೊ ಇದು ಒಂದು ಪ್ರೋಗ್ರಾಮ್ ನಾವೇ ಲಾಂಚ್ ಮಾಡ್ತಾ ಇದ್ದೀವಿ. ಈ ಪ್ರೋಗ್ರಾಮ್ ಹೆಸರು ನಾವು ಇಟ್ಟಿದ್ದೀವಿ KS ಪ್ರಿಲಿಮ್ಸ್ 250 marks. 250 marks ಯಾಕೆ ಟಾರ್ಗೆಟ್ ಮಾಡಬೇಕು ಅಂದ್ರೆ, ನಾನು 2 ವರ್ಷ ಸರ್ ನೋಡ್ತಾ ಇದ್ದೀನಿ. ಸ್ಟೂಡೆಂಟ್ ಯೂಶುವಲಿ ಏನ್ ಮಾಡ್ತಾರೆ, 150, 160, 170 ಅಷ್ಟು ಸ್ಕೋರ್ ಆಗುತ್ತೆ. ಬಟ್ ಕಟ್ ಆಫ್ ಮಿಸ್ ಆಗ್ತಿದೆ 10 marks ಅಲ್ಲಿ, 15 marks ಅಲ್ಲಿ. ಸೊ ಅವಾಗ ಏನಾಗ್ತಿದೆ, ಅದೇ ಆಮೇಲೆ ತುಂಬಾ ಇದು ರಿಗ್ರೆಟ್ಫುಲ್ ಆಗುತ್ತೆ. ಸೊ ನಮ್ದು ಟಾರ್ಗೆಟ್ ಏನ್ ಬೇಕು ಅಂದ್ರೆ, ವಿ ಶುಡ್ ಫೋಕಸ್ ಆನ್ ದ ಮೋರ್ ಮಾರ್ಕ್ಸ್. ದಟ್ ವಿ ಶುಡ್ ಗೋ ಫಾರ್ ದ 50 to 60 marks more than the cut off. So for that I have designed this program. In design the features andre, the students will get 75 days preparation plan. So I will divide all the subjects as per requirement in the 75 days, and for each day I will give them the target will be based on high yielding themes, the topics they need to cover. So this is what they will get for 75 days. They will get the general plan as well as the micro planning. So next what I will do, I will give them subject wise test. After completion one subject, I will give them 50 mark question do subject wise test. So they will preparation will be foolproof. So after that, so what daily will do in the 75 days, I will be decoding the PYQs. Just one thing. See, ನೀವು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನೋಡಿದ್ರಿ, ಸ್ಟ್ಯಾಂಡರ್ಡ್ ಆಲ್ರೆಡಿ ಇನ್ಕ್ರೀಸ್ಡ್. ಓಕೆ, ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡಿಗೆ ನೀವು ಬಂದರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಹೊರತು ನೀವು ಹಳೆ ಕಾಲದ 2004, 2010, 2014 ಸ್ಟ್ಯಾಂಡರ್ಡ್ ಇಲ್ಲ. ಸೊ ನಾವು
ಈಸ್ ಮೋರ್ ಬಾದರ್ಡ್ ಶಾಂತ ಮಾರ್ಗದಲ್ಲಿ ಯಾರೇ ಬಂದ್ರು ಎನಿ ಎಜುಕೇಟರ್ ಇಫ್ ಕಮ್ಸ್ ವಿ ವಿಲ್ ಟೆಲ್ ಓನ್ಲಿ ಟೂ ಥಿಂಗ್ಸ್. ಒನ್ ಈಸ್ ಹೈ Yielding ಟಾಪಿಕ್, ಅನದರ್ topics. ಒನ್ ಈಸ್ PY. PYQs. ಅದು ಬಿಟ್ಟರೆ ಬೇರೆ ಏನು ದಾರಿನೇ ಇಲ್ಲ. ಓಕೆ, ಸೊ ಈಸ್ ಗೋಯಿಂಗ್ ಟು ಗಿವ್ ಟಾರ್ಗೆಟ್ಸ್ ಸಬ್ಜೆಕ್ಟ್ ವೈಸ್ ಟೆಸ್ಟ್ 50 ಕ್ವಶನ್ಸ್. ಈ 50 ಕ್ವಶನ್ಸು ಜಸ್ಟ್ ಜನರಲ್ ಆಗಿ ಕೊಡಬೇಕು ಅಂತ ಉದ್ದೇಶ ಅಲ್ಲ. ಇಟ್ ಇಸ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ಹೈಯಲ್ಡಿಂಗ್ ಟಾಪಿಕ್ಸ್. ಓಕೆ, Correct. he won't allow you to read from Lakshmikant or Gangadhar sir book from page 1 to last page. Last. ಅದು ಮಾಡಬಾರ್ದು ಕೂಡ. ಓಕೆ, I'm again telling you this program is useful for those people who has gone through once or already. twice. Correct, sir. Okay, Correct, yeah, sir. please. ಸೊ ಅದೇ, ಸೊ ಹೈ ಹೈಲ್ಡಿಂಗ್ ಟಾಪಿಕ್ PYQ ಏನಂದ್ರೆ ಸರ್, PYQ ನಾನು ನೋಡ್ತೀನಿ ಅಂದ್ರೆ GPS ತರ ಇರ್ತೀವಿ. ಸೊ ಇದು ನಮಗೆ ಡೈರೆಕ್ಷನ್ ತೋರಿಸ್ತದೆ. ಡೈರೆಕ್ಷನ್ ಯಾಕೆ ತೋರಿಸ್ತದೆ ಅಂದ್ರೆ ಯಾವ ತರ ಟ್ರೆಂಡ್ ಆಗ್ತಾ ಇದೆ, ಯಾವ್ದು ಥೀಮ್ ಇಂಪಾರ್ಟೆಂಟ್ ಇದೆ, ಮತ್ತೆ ನಮ್ದು ಟೆಕ್ನಿಕ್ಸ್ ಯಾವ ರೀತಿ ಇರಬೇಕು ನೋಟ್ಸ್ ಪ್ರಿಪೇರ್ ಮಾಡೋಕ್ಕೆ. ಸೊ ಆ ಥರ ನಾನು ನೋಡ್ತೀನಿ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ಪಿಕ್ ದ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ವಿಚ್ ವಿಲ್ ಪ್ರೊಬೆಬ್ಲಿ ಕಮ್ ಇನ್ ದ ನೆಕ್ಸ್ಟ್ examination. So based on this, I will give them, I will analyze trend, I will involve them in this process. So identifying theme, okay, then analyzing trends and building the notes based on it. So this will happen in every day for the next 75 days. After that, I will be providing fact sheets. So ಏನಿರುತ್ತೆ ಸರ್, ಲಕ್ಷ್ಮೀಕಾಂತ್ ಓದ ಮೇಲೆ ಅಲ್ಲಿ ಗ್ಯಾಪ್ಸ್ ಇರಲ್ಲ, ಬಿಟ್ವೀನ್ ದ ಲೈನ್ ಓದಬೇಕು, ಅದೇ ಮೋಸ್ಟ್ ಇಂಪಾರ್ಟೆಂಟ್ ಇರ್ತೈತೆ. ಮತ್ತು ಲಕ್ಷ್ಮೀಕಾಂತ್ ಹೆಂಗಿರ್ತೈತೆ ಅದೇ ನಿಮ್ದು ಕನ್ಸೆಪ್ಚುಯಲ್ ಕ್ಲಾರಿಟಿ ಸಿಗ್ತೈತೆ. ಬಟ್ ಒನ್ ಸ್ಟೆಪ್ ಅಹೆಡ್ ಹೋಗಿ ನಮಗೆ ಒಂದು ಫ್ಯಾಕ್ಟ್ ಗೊತ್ತಿರಬೇಕು. ಹೂ ಇಸ್ ದ ಲಾಂಗೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್, ಹೂ ಇಸ್ ದ ಪ್ರೆಸಿಡೆಂಟ್ ಇಲೆಕ್ಟೆಡ್ ಅನ್ಅಪೋಸ್ಡ್, ಆರ್ ಹೂ ಇಸ್ ದ ಫಸ್ಟ್ ಪ್ರೆಸಿಡೆಂಟ್ ಫ್ರಮ್ ಕರ್ನಾಟಕ. ಸೊ ಇದು ಒಂದು ಫ್ಯಾಕ್ಟ್ ಪಕ್ಕಾ ಬರ್ತಿದೆ, ಅದು 4 ಸ್ಟೇಟ್ಮೆಂಟ್ ಕ್ವೆಶನ್ ಅಲ್ಲಿ. ಸೊ ಇದು ನಮಗೆ ಗೊತ್ತಿರಬೇಕು. ಸೊ ಇದು ಫ್ಯಾಕ್ಟ್ ಶೀಟಲ್ಲಿ ಆ ರೀತಿ ಅದು ಟಾಪಿಕ್ ರಿಲೆವೆಂಟ್ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾನು ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆ ನಾನು ಮಾಡ್ತೀನಿ ಅದು PYQ ಬೇಸ್ಡ್, ಅದು ಹೈ ಹೈಲ್ಡಿಂಗ್ ಥೀಮ್ಸ್ ಮತ್ತು ಹೈ ಹೈಲ್ಡಿಂಗ್ PYQ ಮೇಲೆ 25 ಕ್ವಶನ್ಸ್ ಪ್ರಿಪೇರ್ ಮಾಡ್ತೀನಿ. ಸೊ ಅದನ್ನು ಅವ್ರಿಗೆ ಡೈಲಿ 25 ಮೈಕ್ರೋ ಟೆಸ್ಟ್ ಸಿಗ್ತೀವಿ. ಸೊ 1 ಟೆಸ್ಟ್ ಡೈಲಿ ಸಿಗ್ತೀವಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟ್ರಿಕ್ಸ್ ಮತ್ತು ಇಲಿಮಿನೇಷನ್. ಸೊ ಇದು 170 180 ಯಾಕೆ ಸ್ಟಕ್ ಆಗ್ತಾರೆ ಅಂದರೆ ಅದೇ ಸ್ವಲ್ಪ ಕ್ವೆಶನ್ಸ್ ಇರ್ತಾರೆ ಅಲ್ಲಿ, ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಎಲಿಮಿನೇಷನ್ ಟೆಕ್ನಿಕ್ಸ್ ಅಪ್ಲೈ ಮಾಡಿದ್ಮೇಲೆ ವಿ ಕ್ಯಾನ್ ಬ್ರೀಚ್ ದಟ್ ಗ್ಯಾಪ್. ಸೊ ದಿಸ್ ಹೌ ವಿಲ್ ಡೂ ದಟ್ ಥ್ರೂ ವೀಕ್ಲಿ ಕ್ಲಾಸಸ್. ಸೊ ದಿಸ್ ಕ್ಲಾಸಸ್ ವಿಲ್ ಡೂ. See, that's why you clear UPSC prelims and I clear UPSC. This is what important, tricks and eliminations. Ashwiji, there are 3 things I will tell to students. One is first foremost is knowledge. Correct. You should depend and rely on knowledge first. Correct. Then second thing, common sense, which course. is very uncommon in the exam. Correct, sir. Third thing, tricks and eliminations. Elimination. Combination of all these 3 will ensure you are going to clear the exam. Okay, sir, I can, through knowledge only I can clear, highly impossible. Impossible. Through tricks I can clear, highly impossible. Impossible. Through common sense I can clear, highly Impossible. It should be a combination, allegation mixture. Okay. Correct. You ಹೇಗೆ ಬರುತ್ತೆ, you can apply this type of tricks and elimination only to the government questions. Correct. Not even institution Yes, questions. sir, it's impossible. Even we are conducting case test series, don't apply this type of tricks and elimination to our test series. Sir, we are not equal to the PYQs. Correct. Yes or no? Correct, sir. That's why he is taking up PYQs of the KPSC, not Shantamarga questions. Our test series is for your practice. The ultimate, the experience what you will get than that KPSC, which cannot be equal to the experience what you are doing in the regular Yes. mock test. Correct, sir. So please ensure, ನೀವು ಇಲ್ಲಿ ತಗೊಳ್ತಿರೋ ಬಿಡ್ತಿರೋ ಸೆಕೆಂಡ್ರಿ, please focus on this tricks and elimination. Tricks and elimination, if you not concentrate on these 2 things, the probability of clearing the exam is very, very, very low. KPSC and UPSC demands not only hard worker, they need smart worker also. Correct. Correct? ಸೊ ಸರ್ ನೆಕ್ಸ್ಟ್ ನಾನು ಎನ್ಶೋರ್ ಮಾಡ್ತಾ ಇದ್ದೀನಿ ಗ್ರೂಪ್ ಮೆಂಟರ್ಶಿಪ್. ಈಗ ಗ್ರೂಪ್ ಮೆಂಟರ್ಶಿಪ್ ಯಾಕೆ ಇಂಡಿವಿಜುವಲ್ ಮೆಂಟರ್ಶಿಪ್ ಇನ್ಸ್ಟೆಡ್ ಆಫ್ ಇಂಡಿವಿಜುವಲ್ ಮೆಂಟರ್ಶಿಪ್ ಅಂದರೆ ಮೋಸ್ಟ್ ಆಫ್ ದ ಟೈಮ್ ವೆನ್ ಐ ಮೆಂಟರ್ ಸ್ಟೂಡೆಂಟ್, ವಾಟ್ ಹ್ಯಾಪನ್ಸ್, ದೇ ವಿಲ್ ನಾಟ್ ಹ್ಯಾವ್ ದ ಡೌಟ್, they will come and sit blankly. So I'll be telling it will become one-sided conversation. Yes. But when there are the 10-15 students, so if the one person don't have doubt, other person will have doubt, and that person will learn from others doubt. But most probably again ಏನಾಗ್ತಿತ್ತು, ನಿಮಗೆ ಈದು ವೀಕಲ್ಲೇ ಡೌಟ್ ಇಲ್ಲ, ಬಟ್ ನೆಕ್ಸ್ಟ್ ವೀಕಲ್ಲೇ ಪಕ್ಕಾದ ಡೌಟ್ ಬರ್ತಿತ್ತು. ಬಟ್ ಆವಾಗ ಡೌಟ್ ಬಂದು ನೀವೇ ಕೇಳಿದ್ರೆ ಅಂದ್ರೆ 1 week you are lagging. Yes. But that doubt you are getting cleared in
first week itself. So that will give you edge. So and you learn from the others doubt, will learn from the everybody will learn from the other doubt. That's why I'm emphasizing group mentorship. But it's not only limited to group mentorship. If somebody need individual attention, that will be also given in the this program. So next, ಫೈನಲ್ ಲೆಗಲ್ಲಿ ಏನು ಮಾಡ್ತೀವಿ ಅಂದರೆ ವಿಲ್ ಗಿವ್ ದ 3 full and test paper based on paper 1 and paper 2. So in this test series, what we will try to do, we'll try to include the high yielding topics as well as we'll try to include this tricks and elimination. So what we are going to learn in entire program, we will try to include that kind of question. So we'll train them for the real life exam. So that this will be the pre before pre. Yeah. So actually pre before pre you will get in this 3 papers, that is paper 3 for paper 1 and 3 for paper 2. And last, what is the most important, that is the revision plan. So ಹೆಂಗತ್ತೆ ಸರ್ 75 days plan ಅಲ್ಲಿ ನಾವು we are not only emphasizing on the only one subject. So one will be a main subject, along with that we'll take the other subject for the revision. ಸೊ ರಿವಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅದೇ ಸರ್ ನಾವೇ ಮೇನ್ಸ್ ಬರೀತಾ ಟೈಮ್ ನಾವೇ ಹೇಳ್ತೀವಿ ನಿಮಗೆ ತಲೆಗೆ ಮತ್ತು ಹ್ಯಾಂಡ್ ಆಲ್ಸೋ ಶುಡ್ ನೋ ದ ಕಂಟೆಂಟ್. ಸೊ ದೆನ್ ಓನ್ಲಿ ವಿ ಕ್ಯಾನ್ ಡಿಲಿವರ್. ಸೊ ದಟ್ ಈಸ್ ವಾಟ್ we are going to in 75 days. We are including the main subject as well as the revisionary subjects. So this is what entire we are giving in this test series, and if the student follow it rigorously, then surely that they are going to score the 250 marks here. Yes. So this is all our program. Okay. If you have any doubts, please put it in comment section. Ashwajit is going to respond to you, and he is available. His notes is available in Shantamarga app. Shantamarga Telegram group available in the Telegram group only, and his contact is also available in that Telegram group only. So I wish all the best, and I wish you everyone who is preparing very seriously should clear the exam. Sure, sir. Yeah. Thank you. Thank you very much. Thank you, sir.